ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಡ್ಡೋಡಿ ಗ್ರಾಮದ ಬ್ರಹ್ಮಸ್ಥಾನಕಟ್ಟ ಪ್ರದೇಶದಲ್ಲಿ ನಂದಿನಿ ನದಿಗೆ ಅಡ್ಡವಾಗಿ ನಿರ್ಮಿಸಿದಂತಹ ಕಿಂಡಿ ಅಣೆಕಟ್ಟನ್ನು ಕಾನೂನು ಸಂಸದೀಯ ವ್ಯವಹಾರ ಮತ್ತು ಸಣ್ಣ ನೀರಾವರಿ ಖಾತೆ ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಅವರು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ 1400 ಎಕರೆ ಜಾಗದಲ್ಲಿ ವೆಂಟೆಡ್ ಡ್ಯಾಂ ನಿರ್ಮಿಸಲು ಸರ್ವೆ ಕಾರ್ಯ ನಡೆಸಲಾಗಿದ್ದು ಸುಮಾರು 4000 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದ್ದು ಅನುದಾನ ಒದಗಿದ ಕೂಡಲೇ ವೆಂಟೆಡ್ ಡ್ಯಾಂ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತ ಹೇಳಿದರು. 1400 ಜಾಗ ದಕ್ಷಿಣ ಕನ್ನಡ, ಉಡುಪಿ ಮತ್ತು ನಾರ್ತ್ ಕನ್ನಡದಲ್ಲಿ ಟೋಟಲ್ ವೆಂಟೆಡ್ ಡ್ಯಾಮ್ಸ್ ಹಾಕುವಂಥ ಸೈಟ್ಗಳನ್ನ ನಾವೀಗಾಗಲೇ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿದ್ವಿ. 4 ಇಯರ್ಸಲ್ಲಿ 4000 ಚಿಲ್ಲರೆ ಕೋಟಿ ಹಣನ ನಮಗೆ ಸರ್ಕಾರ ಒದಗಿಸಿದ್ರೆ ಬಹುಶಃ ಈ ಭಾಗದಲ್ಲಿ ಏನೇನು ಆಸೆ ಆಕಾಂಕ್ಷೆಗಳಿದೆ ಕಂಪ್ಲೀಟ್ ಮಾಡ್ತೀವಿ. ಇದರಲ್ಲಿ ವೆಂಟೆಡ್ ಡ್ಯಾಮ್ಸ್ ಇದೆ, ಕಾರ್ಲ್ಯಾಂಡ್ಸು ಆಗ್ತದೆ. ಇದೇ ವೇಳೆ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ ಕರಾವಳಿ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚಿರುವುದರಿಂದ ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣಗೊಳಿಸಿ ಕೃಷಿ ಪೂರಕ ನೀರಿನ ವ್ಯವಸ್ಥೆ ಕಲ್ಪಿಸಲು ಅನುಕೂಲವಾಗುವಂತೆ ಅನುದಾನಗಳನ್ನು ಒದಗಿಸಿಕೊಡುವಂತೆ ಸಚಿವರಲ್ಲಿ ಕೋರಿದರು. ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿವೆ. ಆದರೆ ನಮ್ಮ ಅಪೇಕ್ಷೆ ಅಷ್ಟೇ, ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿ ನನ್ನ ಉಡುಪಿ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರ, ನಮ್ಮದು ಸಾಧಾರಣ ಕಡಲ ತಡಿ ಕರಾವಳಿ ಭಾಗದವರೆಗೂ ನಮ್ಮದು ಬರ್ತದೆ. ಅದರಿಂದ ಇಲ್ಲಿ ಕೃಷಿಕರೇ ಜಾಸ್ತಿ ಇರುವುದರಿಂದ ಇಂಥ ಹಲವಾರು ನದಿಗಳಿಗೆ, ದೊಡ್ಡ ದೊಡ್ಡ ಕಾಲುವೆಗಳಿಗೆ ಕಿಂಡಿ ಅಣೆಕಟ್ಟುಗಳು, ಅದರೊಟ್ಟಿಗೆ ಸ್ವಲ್ಪ ಆಚೆ ಜನರಿಗೆ ಓಡಾಡಲಿಕ್ಕೆ ಏನು ಸೇತುವೆಯ ರೀತಿಯಲ್ಲಿ ಅನೇಕ ಕಿಂಡಿ ಅಣೆಕಟ್ಟುಗಳು ನಮಗೆ ಅವಶ್ಯಕತೆಗಳಿದೆ ಸರ್. ಮುಂದಿನ ದಿನಗಳಲ್ಲಿ ತಾವು ಇಲ್ಲಿಗೆ ಬಂದಿದ್ದೀರಿ, ನಿಮ್ಮನ್ನು ಕಳಕಳಿ ವಿನಂತಿ ಹಿಂದೆ ಕೇಳಿದ್ದೆ. ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ಮೃತ್ಯುಂಜಯ ಸ್ವಾಮಿ, ಎಡಬ್ಲ್ಯೂಇ ವಿಷ್ಣು ಕಾಮತ್, ಇಂಜಿನಿಯರ್ ರಾಕೇಶ್, ಗುತ್ತಿಗೆದಾರ ಗೋಕುಲ್ದಾಸ್ ಶೆಟ್ಟಿ, ಕಲ್ಲಮುಣ್ಕೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಂದರ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು.